ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಸದ್ದೇ ಇಲ್ಲದಂತೆ ಕಣ್ಮರೆಯಾಗ್ತಿವೆ. ಅನುದಾನದ ಕೊರತೆ, ಮೂಲಭೂತ ಸೌಕರ್ಯದ ಬರದಿಂದ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳ್ತಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ 35 ಶಾಲೆಗಳು ಬಂದಾಗಿವೆ. ಹಾಸನ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಮಹಾ ಸಂಕಷ್ಟ. ಸೌಕರ್ಯಗಳ ಕೊರತೆ, ಕಡಿಮೆ ದಾಖಲಾತಿ, 35 ಶಾಲೆಗಳಿಗೆ ಬೀಗ. ರಾಜ್ಯದಲ್ಲಿ ಕಡಿಮೆ ವಿದ್ಯಾರ್ಥಿಗಳಿರುವ ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಹೆಸರಿನಲ್ಲಿ ಮುಚ್ಚಲಾಗ್ತಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಿದೆ. ಇದಕ್ಕೆ ಇಂಬು ನೀಡುವಂತೆ ಹಾಸನ ಜಿಲ್ಲೆಯಲ್ಲೂ ಸರ್ಕಾರಿ ಶಾಲೆಗಳಿಗೆ ಬೀಗ ಬೀಳ್ತಿವೆ. ಶಾಲೆಗಳು ಶಿಥಿಲಾವಸ್ಥೆಗೆ ತಲುಪಿವೆ. ಗೋಡೆಗಳು ಬಿರುಕು ಬಿಟ್ಟಿದ್ದು, ಸೀಲಿಂಗ್ನಲ್ಲಿ ಸಿಮೆಂಟ್ ಕಿತ್ತು ಹೋಗಿದೆ. ನಿತ್ಯ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಪಾಠ ಕೇಳ್ತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಎದುರಾಗಿದೆ. ಹೀಗಾಗಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನ ಪೋಷಕರು ಸೇರಿಸುತ್ತಿದ್ದಾರೆ. ಇದರಿಂದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದ್ದು, ಶಾಲೆಗಳಿಗೆ ಬೀಗ ಬೀಳ್ತಿದೆ. ಹಾಸನ ಜಿಲ್ಲೆಯಲ್ಲಿ ಒಟ್ಟು 2249 ಸರ್ಕಾರಿ ಶಾಲೆಗಳಿವೆ. 579 ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ 10ಕ್ಕಿಂತ ಕಡಿಮೆ ಇದೆ. 681 ಸರ್ಕಾರಿ ಶಾಲೆಗಳಲ್ಲಿ 20ಕ್ಕಿಂತ ಕಡಿಮೆ ಮಕ್ಕಳ ಸಂಖ್ಯೆ ಇದೆ. 2023-24ನೇ ಸಾಲಿನಲ್ಲಿ 86,231 ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ರು. ಆದರೆ 2024-25ನೇ ಸಾಲಿನಲ್ಲಿ 79,283ಕ್ಕೆ ಮಕ್ಕಳ ಸಂಖ್ಯೆ ಕುಸಿತವಾಗಿದೆ. ಒಂದೇ ವರ್ಷಕ್ಕೆ 6,948 ಮಕ್ಕಳು ಸರ್ಕಾರಿ ಶಾಲೆಗಳಿಂದ ದೂರವಾಗಿದ್ದಾರೆ. ಇನ್ನು ಮೂಲಭೂತ ಸೌಕರ್ಯಗಳ ಕೊರತೆಯಿಂದ 3 ವರ್ಷದಲ್ಲಿ 35 ಶಾಲೆ ಬಂದಾಗಿವೆ. ಸರ್ಕಾರಿ ಶಾಲೆಗಳನ್ನು ಬಿಟ್ಟು ಖಾಸಗಿ ಶಾಲೆಗಳತ್ತ ಪೋಷಕರು ಮುಖ ಮಾಡ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಸಚಿವ ಕೆಎನ್ ರಾಜಣ್ಣ ಆತಂಕ ಹೊರಹಾಕಿದ್ರು. ಸರ್ಕಾರಿ ಶಾಲೆಗಳು ನಾಳೆ ಮಕ್ಕಳುಗಳು ಯಾರು ಕಳಿಸ್ಲಿಕ್ಕೆ ಹೆದರ್ತಾರ. ಅದಕ್ಕೋಸ್ಕರ ಆನ್ ಪ್ರಯಾರಿಟಿ ಎಲ್ಲ ಸ್ಕೂಲ್ಗಳು ಕೂಡ ವ್ಯಾಸಂಗ ಮಾಡಲಿಕ್ಕೆ ಮಕ್ಕಳು ಅನುಕೂಲಕರ ಆಗೋ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡಬೇಕು. ಅನುದಾನದ ಕೊರತೆ ಹಾಗೂ ಸೂಕ್ತ ನಿರ್ವಹಣೆ ಇಲ್ಲದೆ ಸರ್ಕಾರಿ ಶಾಲೆಗಳ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದು ನಿಂತಿವೆ. ಈ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಪ್ರತಿಕ್ರಿಯಿಸಿದ್ದು, ದುಸ್ಥಿತಿಯಲ್ಲಿರುವ ಶಾಲೆಗಳನ್ನ ಪಟ್ಟಿ ಮಾಡಲು ಸೂಚಿಸಿದ್ದಾರೆ. ಯಾವುದೇ ಕಾರಣದಿಂದಲೂ ಅದು ರಿಪೇರಿ ಮಾಡಿರಲ್ಲ. 4 ಸೀಳು ಗೋಡೆ, ಅದನ್ನೇನು ರಿಪೇರಿ ಮಾಡೋ ಅನಿಸ್ತಿಲ್ಲ. ನೀವು 2 ಲಕ್ಷ ರೂಪಾಯಿ ಕೊಟ್ಬಿಟ್ಟು ರಿಪೇರಿ ಮಾಡಿದ್ರೆ ಅದೇನು ಮಾಡೋಕ್ಕಾಗಲ್ಲ. ಯಾವ ವರದಿ ತರಿಸ್ತೀರಿ ಏನು ಕೊಟ್ಬಿಟ್ಟು ನೋಡಿ ಗೊತ್ತಾಗತ್ತಲ್ವ. ವರದಿ ಬೇರೆ ಬೇಕ, ವರದಿ ಅಂತ ಬೇಕು. ಸ್ಕೂಲ್ ಇದ್ದು ರಸ್ತೆ ಅದನ್ನ ಮಾಡೋಕ್ಕಾಗಲ್ಲ. ಮೂಲಭೂತ ಸೌಕರ್ಯದ ಕೊರತೆಯಿಂದ ಸರ್ಕಾರಿ ಶಾಲೆಗಳು ಬಾಗಿಲು ಮುಚ್ಚೋ ಹಂತಕ್ಕೆ ತಲುಪಿವೆ. ಇನ್ನಾದರೂ ಸರ್ಕಾರ ಸ್ಕೂಲ್ಗಳನ್ನು ಉಳಿಸೋ ಕೆಲಸ ಮಾಡಬೇಕಿದೆ. ಮಂಜುನಾಥ್ ಕೆಬಿ, ಟಿವಿ9 ಹಾಸನ.